ಚಿಕ್ಕಪ್ಪ ಚಿಕ್ಕಪ್ಪ ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವತ್ತು. ಅಯ್ಯೋ ಚಿಕ್ಕಪ್ಪ ಮೊದ್ಲೇ ಅವ್ನ ಅಮೂಲ್ ಬೇಬಿ ಅಂತಾರೆ. ಯಾಕೆ ಇಷ್ಟು ಖುಷಿಯಾಗಿದೆ? ಏನಾಯ್ತು ಹೇಳು. ರಿತು ನೀನ್ ಮೊದಲು ಸ್ವೀಟ್ ತಿನ್ನು, ನಿಂಗೆ ಆಮೇಲೆ ವಿಷಯ ಹೇಳ್ತೀನಿ. ಕಾರ್ತಿಕ್ ಏನೋ ಸ್ವೀಟ್ ತಂದಿದ್ಯಾ? ಜಾಕ್ ಪಾಟ್ ಏನಾದ್ರೂ ಹೊಡಿತಾ? ಜಾಕೆಟ್ ಅವರು ಜಾಗ ಖಾಲಿ ಮಾಡಿದ್ದಾರೆ, ಅದು ಮ್ಯಾಟ್ರು. ಜಾಕ್ ಪಾಟ್ ಎಲ್ಲ ಹೊಡೆದಿಲ್ಲ ಚಿಕ್ಕಮ್ಮ, ನನ್ ಬೆನ್ನಿಂದ ಬಿದ್ದಿದ್ ಭೂತದ ಕಾಟ ತಪ್ತು. ಇನ್ಮೇಲಿಂದ ಭೂತ ನಂಗೆ ಯಾವತ್ತೂ ಕಾಟ ಕೊಡಲ್ಲ. ಏ ಕಂದ, ಈ ಭೂತ ಓಡಿಸೋ ಕೆಲಸನ ಯಾವಾಗಿಂದ ಶುರು ಮಾಡಿದೆ? ಭೂತ ಓಡ್ಸೋ ಕೆಲಸ ನಂದಲ್ಲ ಚಿಕ್ಕಪ್ಪ, ಎಲ್ಲ ಆ ವಿಧಿದು ಚಿಕ್ಕಪ್ಪ, ವಿಧಿದು. ಕಾರ್ತಿಕ್ ಅದೇನ್ ಹೇಳ್ತಾ ಇದೆಯೋ ಸ್ವಲ್ಪ ಸರಿಯಾಗಿ ಹೇಳು. ಹೇಳಿದ್ನಲ್ಲ ಚಿಕ್ಕಿ, ಇಷ್ಟ ದಿನ ನಂಗೆ ಹಿಡಿದಿದ್ ಗ್ರಹಣ ಬಿಟ್ಟು ಹೋಯ್ತು. ಇನ್ಮೇಲಿಂದ ನಂಗೆ ಯಾವ ಟೆನ್ಷನ್ ಇಲ್ಲ. ಕಾರ್ತಿಕ್ ಏನ್ ಹೇಳ್ತಿದ್ಯೋ? ಭೂತ ಗ್ರಹಣ ಸರಿಯಾಗಿ ಹೇಳು. ಅಮ್ಮ ಅಪ್ಪ ಇಲ್ಲಿ ಅವ್ರು ಹೊರಗಡೆ ಹೋಗಿದ್ದಾರೆ. ಹಾಗಿದ್ರೆ ಅಪ್ಪ ಬರೋರ್ಗು ನಾನು ಏನು ಹೇಳಲ್ಲ. ಅಪ್ಪ ಬಂದ್ಮೇಲೆ ಎಲ್ರಿಗೂ ಒಟ್ಟಿಗೆ ಸಿಹಿಸುದ್ದಿ ಹೇಳ್ತೀನಿ. ಹೇಳೋ ಕಾರ್ತಿಕ್, ಏನು ಆಗಲ್ಲ. ಅಪ್ಪ ಬಂದ್ರು, ಅಪ್ಪ ಬಂದ್ರು. ಸ್ವೀಟ್ ತಗೋಪ್ಪ, ತುಂಬಾ ಖುಷಿಯಾಗಿದ್ದೀನಿ. ಅಯ್ಯೋ ಶಿವನೇ, ನಾನಿಂದು ಕಾರಿಂದ ಇಳಿದೇ ಇಲ್ಲ, ಆಗ್ಲೇ ಸ್ವೀಟು ಅಂತ ಹೇಳ್ತಾ ಇದೆಯಲ್ಲೋ. ಇವನು ಅಷ್ಟೇ ಆಕಾಶದಲ್ಲಿ ತೇಲಾಡ್ತಿದ್ದಾನೆ, ಇವನು ಇಳಿದೇ ಇಲ್ಲ. ಅಪ್ಪ ಮೊದಲು ನೀವು ಸ್ವೀಟ್ ತಗೊಳ್ಳಿ, ಆಮೇಲೆ ಏನ್ ವಿಷಯ ಅಂತ ಹೇಳ್ತೀನಿ. ಆಯ್ತಪ್ಪ, ಸರಿ ಈಗ ಹೇಳು ಏನು ವಿಷಯ ಅಂತ. ಮೊದಲು ನೀವು ಸ್ವೀಟ್ ತಿನ್ನಿ, ಆಮೇಲೆ ನಿಮ್ಗೆ ವಿಷಯ ಹೇಳ್ತೀನಿ. ನಾನು ನಿನಗೊಂದು ಸ್ವೀಟ್ ವಿಷಯ ಹೇಳ್ತೀನಿ, ಏನು ಅಂತ ಮೊದಲು ಹೇಳಿ. ವಾ, ಹಂಗಾದ್ರೆ ಇವತ್ತು ಡಬಲ್ ಸ್ವೀಟು. ಹೌದಪ್ಪ, ಡಬಲ್ ಸ್ವೀಟೇ. ಇವತ್ತು ನಾನು ಒಬ್ಬ ಗೆಸ್ಟ್ನ ನಮ್ಮ ಮನೆ ಕರ್ಕೊಂಡ್ಬಂದಿದ್ದೀನಿ. ಮೊದಲು ಅವರಿಗೂ ಕೊಡು, ಆಮೇಲೆ ನನಗೆ ಕೊಡು. ವಾವ್, ಗೆಸ್ಟ್ ಅತಿಥಿ ದೇವೋ ಭವ. ಭವ. ಯಾರಪ್ಪ ಗೆಸ್ಟು? ಬಾಮ್ಮ. ಬಾ. ಬಮ್ಮಿದ, ಇದು ಅತಿಥಿ ದೇವೋ ಭವ ಅಲ್ಲ, ಅತಿಥಿ ದೇವೋ ಭಯ. ಏನ್ ನೋಡ್ತಾ ನಿಂತು ಬಿಟ್ಟೆ? ಸ್ವೀಟ್ ಕೊಡೋ. ಬಮ್ಮಿದ, ಅವ್ರು ನೋಡಿದ್ರೆ ಸ್ವೀಟ್ ಕೊಡು ಅಂತಿದ್ದಾರೆ, ನೀನ್ ನೋಡಿದ್ರೆ ಸ್ವೆಟ್ ಆಗ್ತಿದ್ಯಲ್ಲ. ಓದ್ಯ ದೇವ ಅಂದ್ರೆ ಬಂದೆ ಪ್ರೇತ ಅಂತ ಎದುರುಗಡೆನೆ ಬಂದು ನಿಂತವಳಲ್ಲೋ. ಎಲ್ಲ ನಿನ್ ಗ್ರಾಚಾರ. ಅದಕ್ಕೆ ಹೇಳೋದು ಜಾಸ್ತಿ ಮೆರಿಬಾರ್ದು ಅಂತ. ನನಗೆ ಹೊಡಿಯಕ್ಕೆ ಹೇಳ್ತಾನೆ ಅವಳು ಬಂದಳು. ಕೊಡು ಸ್ವೀಟ್ ಕೊಡು. ಯಾಕೆ ಸ್ವೀಟು? ಅದು ಸುಮ್ಮನೆ ಸ್ವೀಟು ತಿನ್ಬೇಕು ಅನ್ಸ್ದಾಗ ತಿನ್ಬಿಡ್ಬೇಕು. ತಿನ್ಬೇಕಾದ್ರೆ ಒಬ್ಬರೇ ತಿನ್ನಕ್ಕಾಗತ್ತಾ? ಅದಕ್ಕೆ ಮನೆಯವ್ರಿಗೆಲ್ಲ ಅನಿಸ್ತಾ ಇದ್ದಾನೆ. ನೀವು ತಗೊಳ್ಳಿ, ಬಾಯಿ ಸಿಹಿ ಮಾಡ್ಕೊಳ್ಳಿ. ಇವನು ನನ್ನ ಮಗ ಕಾರ್ತಿಕ್ ಅಂತ. ನಮಸ್ಕಾರ ಸರ್, ನಾನು ಸತ್ಯ ಅಂತ. ಒಂದು ತಿಂಗಳು ಸಿಗಲ್ಲ ಅಂದ್ಕೊಂಡಿದ್ದೆ. ಅಮೂಲ್ ಬೇಬಿ ನನ್ನ ಕಣ್ಮುಂದೆನೇ ಇದ್ದಾನೆ. ಒಂದು ವಾರ ಅವನ ಮನೇಲೂ ಇರ್ತೀನಿ. ಇದನ್ನೇ ವಿಧಿ ಅನ್ನೋದಾ? ಒಂದ್ ತಿಂಗಳು ಇವಳು ಊರಲ್ಲಿರಲ್ಲ ಅಂತ ಖುಷಿಯಾಗಿದ್ರೆ ಇವಳು ನಮ್ಮನೆಗೆ ಬಂದು ಅಟ್ಕಾಯಿಸ್ಕೊಂಡಿದ್ದಾಳಲ್ಲಪ್ಪ. ಅನಿಷ್ಟವೇ, ಏನೋ ಒಂದು ಸೀನ್ದೆ ಮನೆಗೆ ಬರ್ತಿದ್ದ ಹಾಗೇನೆ ಅಪಶಕನ. ಈ ಸೀನು ಜನಗಳಿಗೆ ಎಂಟರ್ಟೈನ್ಮೆಂಟ್, ನಮಗೆ ಅಪಶಕುನ ಅಲ್ವಾ ಬಮ್ಮಿದ? ಅದೇನು ಮಾತಾಡ್ತೀಯೋ ನಿನಗೇ ಅರ್ಥವಾಗಬೇಕಪ್ಪ. ಜನಗಳಿಗೆ ಅರ್ಥ ಆಗುತ್ತೆ ಬುಡಿ. ಅಮ್ಮ, ಇವನು ಮಂಜ ಅಂತ ನನ್ನ ಮಗನ ಸ್ನೇಹಿತ. ಇವನು ನಮ್ಮ ಮನೇಲಿ ಒಬ್ಬ ಜೋಕರ್.
ಗೊತ್ತು ಬಿಡಿ ಸರ್. ಗೊತ್ತಾ? ಯಾವಾಗ ನೋಡಿದ್ಯಮ್ಮ? ಇಲ್ಲ ಇಲ್ಲ, ಇವ್ರು ನೋಡಿದ್ರೆ ಇವ್ರು ಜೋಕರ್ ಅಂತ ಗೊತ್ತಾಗ್ತದೆ. ನಿನ್ನ ಚರಿತ್ರೆ ಎಲ್ಲ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅಲ್ಲ, ನೀನು ನಡಿಯಮ್ಮ, ಬಾಬಾ. ಪಾಮೇದಾಸ್, ವಾವ್, ಕಹಾನಿಲಿ ಈ ಥರನೂ ಟ್ವಿಸ್ಟ್ ಆಗುತ್ತಾ? ಸ್ಟೋರಿ ರೈಟ್ರ್ ಹೆಂಗ್ ಬರೀತಾರೋ ಹಂಗಿರುತ್ತೆ. ಹಾ? ಎಲ್ಲ ಅವನಿಗೆ ಗೊತ್ತಿರುತ್ತೆ. ಅಕ್ಕ 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 ಅಕ್ಕ, ಒಂದು ನಿಮಿಷ. ಮೊದಲನೇ ಸರಿ ಮನೆ ಒಳಗೆ ಬರ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಬಲ್ಗಾಲಿಟ್ಟು ಒಳಗೆ ಬನ್ನಿ. ಬನ್ನಿ. ನನಗೆ ಯಾಕೆ ಈ ಥರ ಖರಾಬಾಗಿರೋ ಇಮ್ಯಾಜಿನೇಷನ್ ಬರುತ್ತೆ? ಬಾಮೈದ, ಆ ಸತ್ಯನ್ ಕೈಯಲ್ಲಿ ಸ್ಪ್ಯಾನರ್ ಆಗ್ಬಿಟ್ಟಲ್ಲೋ. ಬಾಮ್ಮ, ಬಾ ಕೂತ್ಕೋ. ಅಣ್ಣ, ಬಾರೋ. ನಮ್ಮ ಮನೆ ಹೊಸ ಗೆಸ್ಟ್ ಸತ್ಯ ಅಂತ, ನನ್ನ ತಮ್ಮ ಲಕ್ಷ್ಮಣ. ಕೂತ್ಕೊಮ್ಮ. ನಮಸ್ತೆ. ಸೀತಾ, ಏನ್ರಿ? ನಮ್ಮ ಮನೆಗೆ ಒಬ್ಬ ಹೊಸ ಗೆಸ್ಟ್ನ ಕರ್ಕೊಂಡ್ಬಂದಿದ್ದೀನಿ. ಹೌದಾ? ಏ ಹುಡುಗಿ, ಪೊಲೀಸ್ ಅವ್ರ ಬೈಕ್ನ ಕದ್ಕೊಂಡ್ಬಂದಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಭಯ ಇರ್ಬೇಕಾಗಿರೋದು ತಪ್ಪು ಮಾಡೋರ್ಗೆ, ತಪ್ಪು ತಿದ್ದವ್ರಿಗಲ್ಲ. ಕೇಸ ಹಾಕಿ ಹಾಕಿ, ಬೆಂಕಿನೇ ನಿಮ್ಮೇಲ್ ಬಿದ್ರು, ನೀವೇ ಬೆಂಕಿ ಮೇಲ್ ಬಿದ್ರು, ಸುಡೋದು ನೀವೇ.